ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ನಮ್ಮ ಒಂದು ಭಾರತೀಯರು ಆಚರಿಸ್ತಕ್ಕಂಥ ಹೊಸ ವರ್ಷ ಯುಗಾದಿ ಅಂತ ಹೇಳಿ ನಾವು ಕರಿತೇವೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ತಮ್ಮ ತಮ್ಮ ಒಂದು ಫ್ಯೂಚರಲ್ಲಿ ಒಳ್ಳೆಯ ಭವಿಷ್ಯವನ್ನು ಇವತ್ತು ರೂಪಿಸ್ಕೊಳ್ಳಿಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನ. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ಹೊಸ ವರ್ಷದಲ್ಲಿ ಯಾವ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೀವಿ, ಆ ಕೆಲಸ ಕಾರ್ಯಗಳನ್ನು ನಮ್ಮ ಒಂದು ವರ್ಷ ಪೂರ್ತಿ ಮುನ್ನಡೆಸ್ಕೊಂಡು ಹೋಗ್ತಾವೆ ಅಂಥೇಳಿ. ಅದಕ್ಕಾಗಿ ಎಲ್ಲರೂ ಇವತ್ತು ಸಾಧ್ಯ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರಿ, ಒಳ್ಳೆಯ ಒಂದು ಯೋಚನೆಗಳನ್ನು ಹೊಂದ್ರಿ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಬೆಳೆಸ್ಕೊಡ್ರಿ. ಯಾರಿಗೂ ಏನು ನೋವಾಗ್ತ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನೋಡಿರಿ, ನಮ್ಮ ಒಂದು ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾವೆ. ಪ್ರತಿ ದಿನಾನೂ ಸಹಿತ ಹೊಸ ಒಂದು ಟಾಸ್ಕ್ಗಳನ್ನು ನಾವು ಅನುಭವಿಸ್ತಿರ್ತೀವಿ, ಟಾಸ್ಕ್ಗಳನ್ನು ಎದುರಿಸ್ತಿರ್ತೀವಿ. ಅಂಥ ಒಂದು ಸಮಸ್ಯೆಗಳು ಬಂದಾಗ ನಾವೇನು ಮಾಡಬೇಕು, ಕುಗ್ದು ಏನು ಮಾಡಬೇಕು, ಅವುಗಳನ್ನು ಎದುರಿಸ್ಬೇಕಾಗ್ತೈತಿ. ಈ ಒಂದು ಯುಗಾದಿನೂ ಸಹಿತ ನಮ್ಮ ಒಂದು ಜೀವನದಲ್ಲಿ ಮಹತ್ವವಾಗಿರ್ತಕ್ಕಂಥ ಘಟ್ಟ. ಯುಗಾದಿ ದಿನದಂದು ನಾವೇನು ಮಾಡ್ತೀವಿ, ಅನೇಕ ಯಾವುದೇ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಯುಗಾದಿ ಹಬ್ಬದಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಇವತ್ತು ಏನಪ್ಪ ಅಂತಂದ್ರೆ ಒಳ್ಳೆಯ ಒಂದು ದಿನ, ಒಳ್ಳೆಯ ಒಂದು ಕಾಲ, ಒಳ್ಳೆಯ ಒಂದು ಸಮಯ ಅಂಥೇಳಿ ನಮ್ಮ ಒಂದು ಹಿರಿಯರಿಂದ ಬಂದಿರತಕ್ಕಂಥ ಪ್ರತೀತಿ. ಆದರೆ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರತಿ ಕ್ಷಣವೂ ಸಹಿತ ಒಳ್ಳೆಯ ಸಮಯವೇ ಅಂತ ನನ್ನ ಭಾವನೆ. ಯಾಕಂತಂದ್ರೆ ನಮ್ಮ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾಯಿದ್ರು, ಪ್ರತಿ ಗಳಿಗೆಯೂ ಸಹಿತ ಏನಾಗಿರ್ತೈತೆ ಅಂತಂದರೆ ಉತ್ತಮವಾಗಿರ್ತೈತಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಅದಕ್ಕಾಗಿ ಅವರು ಒಂದು ರಾಷ್ಟ್ರಪತಿಯ ಒಂದು ಪದವಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾವುದೇ ಒಂದು ಟೈಮು, ನಕ್ಷತ್ರ, ಮುಹೂರ್ತವನ್ನು ನೋಡಲಿಲ್ಲ. ಈ ರೀತಿ ಅವರ ಒಂದು ಭಾವನೆ ಇದ್ದಿರ್ತಕ್ಕಂಥದ್ದು. ನಮ್ಮ ಒಂದು ದೃಷ್ಟಿಕೋನವನ್ನು ನಾವು ಒಳ್ಳೆ ರೀತಿಯಿಂದ ಯೋಚನೆ ಮಾಡಿದರೆ ಇದ್ದಿರ್ತಕ್ಕಂಥ ಪರಿಸರನೂ ಸಹಿತ ಉತ್ತಮವಾಗಿರ್ತೈತಿ. ಅದಕ್ಕಾಗಿ ನಮ್ಮ ದೃಷ್ಟಿಕೋನವನ್ನು ಯಾವಾಗಲೂ ಏನು ಮಾಡೋಣ, ನೇರವಾಗಿ ಸ್ಪಷ್ಟವಾಗಿ ಇಟ್ಕೋಬೇಕು. ಅಂದಾಗ ಮಾತ್ರ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರವನ್ನು ಚೆನ್ನಾಗಿಡಲಿಕ್ಕೆ ಸಾಧ್ಯ ಆಗ್ತೈತಿ. ಇವತ್ತಿನ ದಿನ ನಾವು ಸಹಿತ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ನಮ್ಮ ಮನೆಯವರು ಲಾಸ್ಟ್ ಟೈಮ್ ನಮ್ಮ ಜೊತೆ ಹಬ್ಬವನ್ನು ಆಚರಣೆ ಮಾಡಿದ್ರು. ಬಟ್ ಈ ವರ್ಷ ನಮ್ಮ ಮನೆಯವರಿಲ್ಲ, ನಾನು, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲರೂ ಸೇರಿ ಹಬ್ಬವನ್ನು ಸಿಂಪಲ್ಲಾಗಿ ಆಚರಣೆ ಮಾಡಿದ್ರೆ. ಅಂದರೆ ಏನು, ಪೂಜೆ ಮಾಡೋದು, ಮಗಳಿಗೆ ಬಟ್ಟೆ ಹಾಕೋದು, ಬೇವು ಬೆಲ್ಲ ಮಾಡೋದು, ಇದೇ ಇವತ್ತಿನ ಸ್ಪೆಷಲ್. ಬೇವು ಬೆಲ್ಲವನ್ನು ಹಂಚೋದು, ಬೇವು ಪ್ಲಸ್ ಬೆಲ್ಲ ಎರಡೂ ಸಹಿತ ನಮ್ಮ ಬಾಳಲ್ಲಿ ಸಮ ಪ್ರಮಾಣದಲ್ಲಿ ಇರಲೇಬೇಕಾಗ್ತತಿ. ಅಂದಾಗ ಮಾತ್ರ ಅದು ಜೀವನ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಯಾವುದೇ ಒಬ್ಬ ಮನುಷ್ಯನಿಗೂ ಸಹಿತ ಸಂಪೂರ್ಣವಾಗಿ ಬೇವು ಸಿಕ್ಕಿರೋದಿಲ್ಲ, ಸಂಪೂರ್ಣವಾಗಿ ಬೆಲ್ಲನೂ ಸಿಕ್ಕಿರೋದಿಲ್ಲ. ಬೆಲ್ಲ ಮತ್ತು ಬೇವು ಎರಡೂ ಸಮ ಪ್ರಮಾಣದಲ್ಲಿ ಸಿಕ್ಕಿರ್ತೈತಿ. ಅದನ್ನು ನಾವು ಸ್ವೀಕರಿಸ್ಬೇಕು. ಅಂದಾಗ ಮಾತ್ರ ಜೀವನ ಏನಾಗಿರ್ತೈತಿ, ಸ್ವಾರಸ್ಯಕರವಾಗಿರ್ತೈತಿ. ಅದಕ್ಕೆ ಎಲ್ಲರೂ ಖುಷಿಯಿಂದ ಇರ್ರಿ. ಎಲ್ಲರೂ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿರಿ. ಮನೆಯವ್ರ ಜೋಡಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ರಿ, ದೇವ್ರ ದರ್ಶನವನ್ನು ಮಾಡಿಕೊಡ್ರಿ. ಅದಕ್ಕಿಂತ ಮೊದಲಾಗಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಗೌರವ ಇರಲಿ, ಹಿರಿಯರ ಬಗ್ಗೆ ಗೌರವ ಇರಲಿ. ಎಲ್ಲರನ್ನು ಗೌರವ ಭಾವದಿಂದ ಕಾಣ್ರಿ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಇವತ್ತು ಏನು ಮಾಡಿರಿ, ಸಹಾಯ ಹಸ್ತವನ್ನು ಮಾಡಿರಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ, ಹೊಸಬ್ರಿಗೆ ಹೇಳ್ರಿ, ಲೈಕ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಿಮ್ಮ ಒಂದು ಸಹಾಯ ಹಸ್ತ ನನಗೆ ಭಾಳ ಅವಶ್ಯಕ ಆಗೈತಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.